ಕರ್ನಾಟಕದಲ್ಲಿ ಕಳೆದ 15 ತಿಂಗಳಿಂದ ನಡೀತಾ ಇರುವಂಥ ಭ್ರಷ್ಟಾಚಾರ ಹಗರಣಗಳು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, PSI ಹತ್ರ ದುಡ್ಡು ಕೇಳಿ ಅವರು ಆತ್ಮಹತ್ಯೆ ಆಗಿದ್ದಾರೆ ಅಂತ ಅವರ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಇದೆಲ್ಲ ಒಂದಾದ ಮೇಲೆ ಒಂದು ಹಗರಣಗಳು, ಕಾಂಗ್ರೆಸ್ಸಿನ ಹಗರಣಗಳು ಬೀದಿಗೆ ಬರ್ತಾ ಇದೆ. ಈ ಹಗರಣಗಳನ್ನು ಮುಚ್ಚಾಕುವಂಥದ್ದಕ್ಕೆ ಯಾರು ತನಿಖೆನೇ ಮಾಡಬಾರ್ದು, CBI ಬರಬಾರ್ದು, ಯಾರು ಬರಬಾರ್ದು, ತನಿಖೆನೇ ಆಗಬಾರ್ದು, ಇವರೇನೇ ನುಂಗಿದ್ರು ಕೂಡ, ಲೂಟಿ ಹೊಡೆದ್ರು ಕೂಡ ತನಿಖೆ ಮಾಡಬಾರ್ದು ಅಂಥೇಳಿ CBIಗೆ ಇದ್ದಂಥ ಅಧಿಕಾರವನ್ನು ತೆಗೆದುಹಾಕಿದ್ದಾರೆ. ಇದರಿಂದ ಅವರು ಲೂಟಿ ಹೊಡೆಯೋದಕ್ಕೆ ಒಂದು ಹರದಾರಿ. ಈಗ ಯಾರೋ ಒಬ್ಬ ಕಳ್ಳ ಇರ್ತಾನೇನು, ಆ ಕಳ್ಳನೇ ಇಲ್ಲಿ ನಾನು ಕಳ್ತನ ಮಾಡೋ ಕಡೆ ಯಾರು ಬರಬಾರ್ದು ಅಂತ ಆದೇಶ ಮಾಡ್ಕೊಂಡಂಗೆ ಆಗಿದೆ. ಇವ್ರಿಗೆ ಈಗ ಭಯ ಶುರುವಾಗಿದೆ. ಎಲ್ಲಿ CBIಗೆ ಹೊರಟೋಗುತ್ತೋ, CBIಗೆ ಹೋದರೆ ಬಂಧನ ಆಗುತ್ತೆ, ಸಮಸ್ಯೆ ಶುರುವಾಗುತ್ತೆ. ಅದರಿಂದ ಇದನ್ನು ತಡೆಯೋವಂಥದ್ದಕ್ಕೆ ಇವತ್ತು ಅವ್ರ ಕೈಲಿರೋವಂಥ ಪೊಲೀಸು, ಅವ್ರ ಕೈ ಕೆಳಗಡೆ ಕೆಲಸ ಮಾಡೋವಂಥ ಪೊಲೀಸರಿಗೆ ತನಿಖೆ ಕೊಟ್ಟು ಅದನ್ನು B ರಿಪೋರ್ಟ್ ಹಾಕ್ಸ್ಕೊಳಕ್ಕೆ ಏನೇನು ಬೇಕೋ ಅಷ್ಟು ಕೂಡ ಮಾಡೋವಂಥ ಒಂದು ಪ್ರಯತ್ನ. ಇದು CBI ಬರಬಾರ್ದು ಅಂತಂದರೆ ಇವರು ಇಷ್ಟು ದಿನ ಮಾಡಿರೋವಂಥ ಅವ್ಯವಹಾರಗಳನ್ನು ಮುಚ್ಚಾಕೋದಕ್ಕೋಸ್ಕರ ಈ ರೀತಿಯಾದಂಥ CBI ತನಿಖೆ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ಮಾಡಿರೋವಂಥದ್ದು. ಭ್ರಷ್ಟಾಚಾರಕ್ಕೆ ಒಂದು ಕವಚವನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸವರು. ಇದರಿಂದ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರಿಗಳು ಕಾಂಗ್ರೆಸ್ಸಿನ ಲೂಟಿ ಹೊಡಿತಾ ಇದ್ದಾರೆ, ಇವ್ರಿಗೆಲ್ಲ ಒಂದು ಸೇಫ್ಟಿ ಆದಂಗೆ. ಅವ್ರನ್ನ ಸೇಫ್ಟಿ ಮಾಡ್ಕೊಳಕ್ಕೋಸ್ಕರ, ಅವರು ಲೂಟಿ ಮಾಡಿರೋದನ್ನ, ಭ್ರಷ್ಟಾಚಾರ ಹಗರಣನ ಸೇಫ್ಟಿ ಮಾಡ್ಕೊಳಕ್ಕೋಸ್ಕರ ಇವತ್ತು CBI ಎಂಟ್ರಿ ಬೇಡ ಕರ್ನಾಟಕದಲ್ಲಿ ಅಂತೇಳಿ ಆದೇಶ ಮಾಡಿರೋದು. ಇದೊಂದು ಭ್ರಷ್ಟಾಚಾರಿಗಳ ಪರವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ, ಲೂಟಿಕೋರರ ಪರವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ. ಇದರಿಂದ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಇದಕ್ಕೆ ತಡೆ ಇಲ್ದಂಗೆ ಆಗ್ತೈತೆ, ತಡೆ ಇಲ್ಲದೆ ಹರದಾರಿ ಸಿಕ್ಕದಂಗೆ ಆಗುತ್ತೆ. ಇದನ್ನು ನಾನು ಖಂಡಿಸ್ತೀನಿ. ಈ ಥರ ಹಿಂದೆ ಯಡಿಯೂರಪ್ಪನವ್ರ ಮೇಲೂ ಆಪಾದನೆ ಬಂದಿತ್ತು, ಅವಾಗೇನು ನಾವೇನು ಮಾಡಿಲ್ಲ. ಜನಾರ್ದನ್ ರೆಡ್ಡಿ ಮೇಲೆ ಬಂದಿತ್ತು, ಅವಾಗೇನು ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವೇನು ಈ ಥರ CBI ಬರಬಾರ್ದು ಅಂತ ಏನು ನಾವು ಮಾಡಿಲ್ಲ. ಕಾಂಗ್ರೆಸ್ಸವರು ಯಾವಾಗೂ ಅಷ್ಟೇ, ಹಿಂದೆ ಲೋಕಾಯುಕ್ತ ಇತ್ತು, ಲೋಕಾಯುಕ್ತನ ಮುಚ್ಚಾಕ್ಬಿಟ್ರು. ಇವ್ರ ಮೇಲೆ ಏನೇ ತನಿಖೆ ಬಂದರು, ಕಾಂಗ್ರೆಸ್ ಮೇಲೆ ಅವತ್ತು 100ಕ್ಕೂ ಹೆಚ್ಚು ತನಿಖೆಗೆ ಬಂದಿತ್ತು, ಎಲ್ಲವನ್ನು ACBಗೆ ತಗೊಂಡು ಅಲ್ಲಿಂದ ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಅಂದರೆ ಲೋಕಾಯುಕ್ತವನ್ನು, ಕರ್ನಾಟಕ ಮಾಡಲ್ ಲೋಕಾಯುಕ್ತ ಇದ್ದಿದ್ದು, ಅದನ್ನೇ ಮುಚ್ಚಾಕಿದ್ರು ಇವರು. ಮತ್ತು ಈಗ CBIನೂ ಮುಚ್ಚಾಕಿ, ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಇನ್ಮೇಲೆ ಯಾರೇ ಕರಪ್ಷನ್ ಮಾಡಿದ್ರು ಮಂತ್ರಿಗಳು ಅವ್ರನ್ನೇನು ಮುಟ್ಟಬಾರ್ದು ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಗವರ್ನರ್ ಅವ್ರಿಗೆ ಇನ್ಮೇಲೆ, ಅವರು ಗವರ್ನರ್ ಈ ರಾಜ್ಯದ ಮೊದಲ ಒಂದು ಕಾನ್ಸ್ಟಿಟ್ಯೂಷನ್ ಅಥಾರಿಟಿ, ಅವರು ಸಂವಿಧಾನದತ್ತವಾಗಿ ರಾಷ್ಟ್ರಪತಿಗಳು ಆದಮೇಲೆ ಗವರ್ನರ್ಗೆ ಅಧಿಕಾರ ಇರ್ತದೆ. ಸೊ ಗವರ್ನರ್ಗೂ ಇವಾಗ ಕಂಟ್ರೋಲ್ ಮಾಡೋಕ್ಕೆ ಹೊರಟಿದ್ದಾರೆ. ಗವರ್ನರ್ಗೂ ಒಂದು ಬೌಂಡ್ರಿ ಹಾಕಿ ಅವ್ರು ಏನೇ ದಾಖಲೆ ಕೇಳಿದ್ರು ಕೊಡಬಾರ್ದು, ಅಧಿಕಾರಿಗಳು ಯಾರು ಕೊಡಬಾರ್ದು ಅಂಥೇಳಿ ಗವರ್ನರ್ಗೂ ಒಂದು ಕ್ಯಾಬಿನೆಟ್ಟಲ್ಲಿ ಆದೇಶ ಮಾಡ್ಕೊಂಡಿರೋ ಅಂತ ನನಗೆ ಮಾಹಿತಿ ಬಂದಿದೆ. ಅಂದರೆ ಏನು ಮಾಡ್ತಾ ಇದ್ದಾರೆ, ಜಂಗಲ್ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಇದ್ರಲ್ಲ, ಬಿಹಾರವನ್ನು ಯಾವ ರೀತಿ ಜಂಗಲ್ ರಾಜ್ಯ ಮಾಡಿ ಇವತ್ತು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ, ಅದೇ ರೀತಿ ಕರ್ನಾಟಕನೂ ಕೂಡ ಜಂಗಲ್ ರಾಜ್ಯ ಆಗೋವಂಥದ್ದಕ್ಕೆ ಈ ಕಾನೂನುಗಳನ್ನು, ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಳಕ್ಕೆ, ಆದೇಶಗಳನ್ನು ತಿದ್ದುಪಡಿ ಮಾಡೋಕ್ಕೆ ಮಾಡಿರೋ ಅಂಥದ್ದು ಕರ್ನಾಟಕದ ರಾಜ್ಯದ ಜನತೆಗೆ ಮಾಡಿದಂಥ ಮೋಸ. ಇವ್ರು ಹೇಳಿದ್ದೇನು, ಫಸ್ಟು ಸ್ವಚ್ಛವಾದಂಥ ಆಡಳಿತ ಕೊಡ್ತೀರಿ, ಕರಪ್ಷನ್ ಇಲ್ಲದಂಥ ಆಡಳಿತ ಕೊಡ್ತೀರಿ ಅಂತ ಹೇಳಿದ್ದು. ಈಗ ಕರಪ್ಷನ್ ಮಾಡೋರಿಗೆ ಹಿಡಿಯೋಕ್ಕೆ ಅಧಿಕಾರನೇ ಇಲ್ದಂಗೆ ಮಾಡಿರೋ ಅಂಥದ್ದು. ಇದು ಸಂವಿಧಾನಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಇವರು ಅಂಬೇಡ್ಕರ್ ಬುಕ್ಕನ್ನ ಯಾವಾಗೋ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಪಾರ್ಲಿಮೆಂಟಲ್ಲಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವಾಗ ಈಗೇನು ಹೇಳ್ತಾರೆ, ಇವರ ಸಂವಿಧಾನದ ಪುಸ್ತಕ ಎಲ್ಲೋಯ್ತು ಈಗ. ಅದರಿಂದ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಕರ್ನಾಟಕದ ರಾಜ್ಯ ಜನತೆಗೆ ಅಪಚಾರ ಮಾಡಿದ್ದಾರೆ, ಭ್ರಷ್ಟಾಚಾರಕ್ಕೆ ಹರದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸರ್, ಇಲ್ಲ ಇವತ್ತು ಕ್ಯಾಬಿನೆಟಲ್ಲಿ ಅವರ ಪ್ರಮುಖ ಅಜೆಂಡಾಗಳೇನಿದೆ, ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು
ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮೊಟ್ಟ ಮೊದಲನೇದಾಗಿ ಗವರ್ನರ್ ಬರೆಯುವಂಥ ಪತ್ರಕ್ಕೆ ಯಾವುದಕ್ಕೂ ಉತ್ತರ ಕೊಡಬಾರ್ದು, ನಮ್ಮ ಗಮನಕ್ಕೆ ಬರ್ದಿರೋ ಥರ. ಅದು ಮೊದಲನೇದು. ಎರಡನೇದು, ಇಷ್ಟು ದಿನ CBI ನೇರವಾಗಿ ಏನೆಲ್ಲ ಪ್ರಕರಣಗಳಿಗೆ ಎಂಟ್ರಿ ಆಗ್ತಾ ಇತ್ತೋ ಅದಕ್ಕೂ ಕೂಡ ವಾಪಸ್ ಪಡೆಯೋ ಅಂಥದ್ದು. ಇದು ನೀವು ಹೇಳ್ತಾ ಇದ್ದೀರಿ ಆ್ಯಸ್ ಎ ಅಪೋಸಿಷನ್ ಇದು ಸಂವಿಧಾನಬದ್ಧ ಅಲ್ಲ ಅಂತ. ಆದರೆ ಇದಕ್ಕೆ BJPಯ ಹೋರಾಟ ಹೇಗಿರುತ್ತೆ? ನಾವು ಈಗಾಗಲೇ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಒಂದು ವಿಕೆಟ್ ಬಿದ್ದಿದೆ. ಎರಡನೇ ವಿಕೆಟ್ CMದು, ಅದು ಬೀಳುವಂಥ ಸ್ಥಿತಿಯಲ್ಲಿದೆ. ಈ ಸಂದರ್ಭದಲ್ಲಿ ಅವರು CBI ತನಿಖೆ ಆಗಬಾರ್ದು, ಬಂದರೆ ಬಂಧಿಸ್ತಾರೆ, ಕೇಸ್ ಆಗುತ್ತೆ, ಬಂಧಿಸ್ತಾರೆ, ಈ ಭಯದಿಂದ ಅವರು ಇದೆಲ್ಲವನ್ನು ಮಾಡ್ತಾಯಿದ್ದಾರೆ. ನಾವು ಈಗಾಗಲೇ ಸ್ಪಷ್ಟವಾಗಿ ನಾವು ಹೇಳಿದ್ದೀರಿ, ಇದು ಸಂವಿಧಾನ ವಿರೋಧಿ ಜಂಗಲ್ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಎಸ್, ನೀನು ಬರೋಕ್ಕೆ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದೇ ಗೊತ್ತಾಯ್ತು. ಪೂರ್ತಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ.